ಕಳೆದ ವಾರ ನಾನು ನಮ್ಮ ಮಾರ್ವಾಡಿ ಬಾಯಿಗಳ ಮನಿ ಮ್ಯಾನೇಜ್ಮೆಂಟ್ ಮತ್ತು ಬಿಸ್ನೆಸ್ ಸೀಕ್ರೆಟ್ಸ್ಗಳ ಮೇಲೆ ಒಂದು ಡೀಟೇಲ್ಡ್ ಆಗಿರುವ ವಿಡಿಯೋವನ್ನು ಮಾಡಿದ್ದೆ. ಅದನ್ನು ನೋಡಿದ ನಂತರ ಬಹಳಷ್ಟು ಜನ ಸರ್ ನಿಮ್ಮ ಬ್ರಾಹ್ಮಣರ ಸಕ್ಸಸ್ ಸೀಕ್ರೆಟ್ಸ್ಗಳ ಮೇಲೂ ಕೂಡ ಒಂದು ಇದೇ ಥರನಾದ ಡೀಟೇಲ್ಡ್ ಆಗಿರುವ ವಿಡಿಯೋ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವೆ. ನಿಮಗೆ ಹಾನೆಸ್ಟ್ ಆಗಿ ಹೇಳಬೇಕಪ್ಪ ಅಂತಂದರೆ ಬ್ರಾಹ್ಮಣರಲ್ಲಿ ಅಂತಹ ಯಾವುದೇ ಹಿಡನ್ ಸೀಕ್ರೆಟ್ಸ್ಗಳಿಲ್ಲ. ಅವರೊಂಥರ ಓಪನ್ ಬುಕ್ ಆಗಿದ್ದಾರೆ. ನೀವು ಅವರನ್ನು ಸ್ವಲ್ಪ ಗಮನಿಸಿದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸಾವಿರಾರು ವರ್ಷಗಳಿಂದ ಅವರು ಕೆಲವೊಂದಿಷ್ಟು ಕಲ್ಚರಲ್ ಹ್ಯಾಬಿಟ್ಸ್ಗಳನ್ನು ಮತ್ತು ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಳನ್ನು ಫಾಲೋ ಮಾಡಿಕೊಂಡು ಬರ್ತಾ ಇದ್ದಾರೆ. ಇದರಿಂದಲೇ ಅವರು ಬೇಗನೆ ಸಕ್ಸಸ್ಫುಲ್ ಆಗ್ತಾ ಇದ್ದಾರೆ. ಆದರೂ ಕೂಡ ಕೆಲವೊಂದಿಷ್ಟು ಅವರಲ್ಲಿ ಡಿಸ್ಟಿಂಗ್ವಿಷ್ ಮಾಡಬಹುದಾದ ಸೀಕ್ರೆಟ್ಸ್ಗಳಿವೆ. ಇದರಲ್ಲಿ 5ನೇ ಸೀಕ್ರೆಟ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೀಕ್ರೆಟ್ ನಂಬರ್ 1, ಫಸ್ಟ್ ಪ್ರಯಾರಿಟಿ ಟು ಎಜುಕೇಷನ್ ಆ್ಯಂಡ್ ಲರ್ನಿಂಗ್ ಸ್ಕಿಲ್ಸ್. ಬ್ರಾಹ್ಮಣರು ಎಜುಕೇಷನ್ಗೆ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ಗೆ ಫಸ್ಟ್ ಪ್ರಯಾರಿಟಿಯನ್ನು ಸಾವಿರಾರು ವರ್ಷಗಳಿಂದ ಕೊಡ್ತಾನೆ ಬರ್ತಾ ಇದ್ದಾರೆ. ಅವರಿಗೆ ಎಜುಕೇಷನ್ನ ಮಹತ್ವ ಚೆನ್ನಾಗಿ ಗೊತ್ತಿದೆ. ಅವರಿಗೆ ಸ್ಕಿಲ್ಗಳ ಮಹತ್ವ ಚೆನ್ನಾಗಿ ಗೊತ್ತಿದೆ. ಎಜುಕೇಷನ್ ಅನ್ನೋದು ಒಂದು ಪವರ್ ಆಗಿದೆ. ಈ ಎಜುಕೇಷನ್ ಅನ್ನೋದು ಅವರಿಗೆ ಒಂದು ಕಾಂಪಿಟೇಟಿವ್ ಎಡ್ಜ್ ಆಗಿ ವರ್ಕ್ ಆಗ್ತಾ ಇದೆ. ಹೀಗಾಗಿಯೇ ಅವರು ಸಕ್ಸಸ್ಫುಲ್ ಆಗ್ತಾ ಇದ್ದಾರೆ. ಅವರು ಹೊಟ್ಟೆ ಗೆಲ್ಲದೆ ಇದ್ದರೂ ಕೂಡ ಪರವಾಗಿಲ್ಲ, ಬಟ್ಟೆ ಗೆಲ್ಲದೆ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ತಲೆ ಖಾಲಿ ಉಳಿಬಾರ್ದು ಅಂಥೇಳಿ ಎಜುಕೇಷನ್ನ ಮೇಲೇ ಜಾಸ್ತಿ ಸಮಯವನ್ನು ಜಾಸ್ತಿ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಈಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವರು ಆಸ್ತಿ ಮಾಡೋಕ್ಕೆ ಜಾಸ್ತಿ ಪರದಾಡಲ್ಲ. ಅವರು ಎಜುಕೇಷನನ್ನು ಪಡ್ಕೊಂಡ್ಬಿಟ್ಟು ಸ್ಕಿಲ್ಗಳನ್ನು ಡೆವಲಪ್ ಮಾಡ್ಕೊಂಡ್ಬಿಟ್ಟು ತಾವೇ ಒಂದು ದೊಡ್ಡ ಆಸ್ತಿ ಆಗೋದ್ರ ಮೇಲೆ ಫೋಕಸ್ ಮಾಡ್ತಾರೆ. ಅವ್ರ ಹತ್ರ ಎಜುಕೇಷನ್ನು ಇದೆ, ಸ್ಕಿಲ್ಸ್ಗಳು ಇವೆ ಅಂದಾಗ ಅವರಿಗೆ ಸಿಕ್ಕಾಪಟ್ಟೆ ಅಪಾರ್ಚುನಿಟಿಗಳು ಈಸಿಯಾಗಿ ಸಿಗ್ತವೆ. ಅವುಗಳನ್ನೇ ಅವರು ಬಳಸ್ಕೊಂಡ್ಬಿಟ್ಟು ಸಕ್ಸಸ್ಫುಲ್ ಆಗ್ತಾರೆ. ಇಷ್ಟೇ, ಇದರಲ್ಲಿ ಅಂಥ ದೊಡ್ಡ ಸೀಕ್ರೆಟ್ ಏನಿಲ್ಲ. ಸೀಕ್ರೆಟ್ ನಂಬರ್ 2, ಓಪನ್ ಟು ನೆಟ್ವರ್ಕಿಂಗ್. ಬ್ರಾಹ್ಮಣರು ತಮ್ಮ ಪರ್ಸ್ನಲ್ ಲೈಫಿಗಾಗಿ, ಪ್ರೊಫೆಷ್ನಲ್ ಲೈಫಿಗಾಗಿ, ಸೋಷಿಯಲ್ ಲೈಫಿಗಾಗಿ, ರಿಲಿಜಿಯಸ್ ಲೈಫಿಗಾಗಿ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಾರೆ. ದೇಶ ಸುತ್ತು ಕೋಶ ಓದು ಅನ್ನೋ ಒಂದು ಮಾತಿದೆಯಲ್ಲ, ಸೊ ಅದರ ತಕ್ಕಂಗೆ ಅವರು ಎಲ್ಲ ಕಡೆಗೂ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ತಾ ಇರ್ತಾರೆ. ಹೊಸ ಹೊಸ ಜನರೊಂದಿಗೆ ತಾವೇ ಕಾಲು ಕೆರೆದು ಮಾತಾಡಿಬಿಟ್ಟು ಅವರ ಪರಿಚಯ ಮಾಡ್ಕೊತಾರೆ. ಅವರ ಜೊತೆಗೆ ಫ್ರೆಂಡ್ಶಿಪ್ಗಳನ್ನು ಬೆಳೆಸ್ತಾರೆ. ಹೀಗಾಗಿ ಅವರ ನೆಟ್ವರ್ಕ್ ತುಂಬಾ ದೊಡ್ಡದಾಗಿದೆ. ಅವರು ನೆಟ್ವರ್ಕಿಂಗಾಗಿ ಎನಿ ಟೈಮ್ ಓಪನ್ ಅಪ್ ಆಗಿರ್ತಾರೆ. ಒಳ್ಳೊಳ್ಳೆ ಸಕ್ಸಸ್ಫುಲ್ ವ್ಯಕ್ತಿಗಳ ಜೊತೆಗೆ, ಎಜುಕೇಟೆಡ್ ಆಗಿರುವ ವ್ಯಕ್ತಿಗಳ ಜೊತೆಗೆ, ನಾಲೆಜಬಲ್ ವ್ಯಕ್ತಿಗಳ ಜೊತೆಗೆ ಅವರು ತಾವಾಗೇ ಮಾತಾಡಿಬಿಟ್ಟು ಪರಿಚಯ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಶಿಪ್ಪನ್ನು ಮಾಡ್ಕೊತಾರೆ. ಅವರ ನೆಟ್ವರ್ಕ್ನಲ್ಲಿ ಹೋಗ್ತಾರೆ. ಹೀಗಾಗಿ ಅವರ ನೆಟ್ವರ್ಕ್ ತುಂಬಾ ದೊಡ್ಡದಿದೆ. ಒಬ್ಬ ಆರ್ಡಿನರಿ ಪ್ಯೂನ್ನಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ತನಕವೂ ಕೂಡ ಅವರ ನೆಟ್ವರ್ಕ್ ಇದೆ. ಸೊ ಅವರ ನೆಟ್ವರ್ಕ್ ಎಷ್ಟು ದೊಡ್ಡದಿರುತ್ತೋ ಅಷ್ಟು ಅನ್ಲಿಮಿಟೆಡ್ ಆಗಿರುವ ಅಪಾರ್ಚುನಿಟಿಗಳು ಅವರಿಗೆ ಸಿಗ್ತವೆ. ಈ ಅಪಾರ್ಚುನಿಟಿಗಳನ್ನು ಅವರು ಸರಿಯಾಗಿ ಬಳಸ್ಕೊತಾರೆ. ಅವ್ರಿಗೇನು ಬೇಕೋ ಅದನ್ನು ಪಡ್ಕೊಂಡ್ಬಿಟ್ಟು ಸಕ್ಸಸ್ಫುಲ್ ಆಗ್ತಾರೆ. ಸೀಕ್ರೆಟ್ ನಂಬರ್ 3, ಎಕ್ಸ್ಟ್ರಾ ಅಡ್ವಾಂಟೇಜ್ ಆಫ್ ಸ್ಪಿರಿಚುವಾಲಿಟಿ. ಬ್ರಾಹ್ಮಣರಿಗೆ ಸ್ಪಿರಿಚುವಾಲಿಟಿಯಿಂದಲೂ ಕೂಡ ಒಂದು ಎಕ್ಸ್ಟ್ರಾ ಅಡ್ವಾಂಟೇಜ್ ಸಿಗ್ತಾ ಇದೆ. ಬ್ರಾಹ್ಮಣರು ದೇವರನ್ನು ಜಾಸ್ತಿ ನಂಬ್ತಾರೆ. ಅವರು ಕರ್ಮದ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತಾರೆ. ಪ್ರತಿದಿನ ದೇವರನ್ನು ಪೂಜಿಸ್ತಾರೆ. ದೇವರಿಗೋಸ್ಕರ ನೈವೇದ್ಯಗಳನ್ನು ಕೂಡ ತಯಾರು ಮಾಡ್ತಾರೆ. ಇನ್ನು ನೈವೇದ್ಯ ಇದೆ ಅಂತಂದರೆ ದೇವರಿಗೆ ನೈವೇದ್ಯ ಹಿಡಿದ ನಂತರ ಇವರೇ ತಿಂತಾರೆ. ಸೊ ಹೀಗಾಗಿ ಇವರ ಮನೆಯಲ್ಲಿ ಪ್ರತಿದಿನ ರುಚಿಕಟ್ಟಾಗಿರುವ ಅಡುಗೆ ಇರುತ್ತೆ. ಜನ ಅದನ್ನು ಇಂಟ್ರೆಸ್ಟ್ ಕೊಟ್ಟು ತಿಂತಾರೆ. ಹೀಗಾಗಿ ಅವರು ಗುಂಡಾಗಿ ಇರ್ತಾರೆ, ಅಂದರೆ ದೈಹಿಕವಾಗಿ ಸದೃಢರಾಗಿರ್ತಾರೆ. ಇನ್ನು ಅವರು ಪೂಜೆ, ಪುನಸ್ಕಾರ, ಮಂತ್ರ ಪಠನೆ ಇತ್ಯಾದಿಗಳನ್ನೆಲ್ಲವನ್ನು ಮಾಡೋದ್ರಿಂದ ಅವರ ಪ್ರೊನೌನ್ಸಿಯೇಷನ್ ತುಂಬಾ ಕ್ಲಿಯರ್ ಆಗಿ ಬರ್ತಾ ಇರುತ್ತೆ. ಮತ್ತು ಅವರ ಕಮ್ಯುನಿಕೇಷನ್ ಸ್ಕಿಲ್ಗಳು ಕೂಡ ಸ್ವಲ್ಪ ಶಾರ್ಪ್ ಆಗಿರ್ತವೆ. ಇನ್ನು ಮೆಮೊರಿ ಕೂಡ ಶಾರ್ಪ್ ಆಗುತ್ತೆ. ಜೊತೆಗೆ ಅವರಿಗೆ ಈ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಳಿಂದ ಮಾನಸಿಕ ಶಾಂತಿ ಸಿಗತ್ತೆ, ಎಮೋಷ್ನಲ್ ಸ್ಟೆಬಿಲಿಟಿ ಸಿಗತ್ತೆ, ಮೆಂಟಲ್ ಸ್ಟೆಬಿಲಿಟಿ ಕೂಡ ಸಿಗತ್ತೆ. ಸೊ ಇದು ಅವರಿಗೆ ಅವರ ಪ್ರೊಫೆಷ್ನಲ್ ಲೈಫಲ್ಲಿ ಒಂದು ಬ್ಯಾಕಪ್ ಆಗಿ ಸಪೋರ್ಟ್ ಮಾಡುತ್ತೆ.
ಮೆಂಟಲಿನೂ ಕೂಡ ಸ್ಟೇಬಲ್ ಇದ್ದಾರೆ, ಎಮೋಷ್ನಲಿ ಸ್ಟೇಬಲ್ ಇದ್ದಾರೆ, ಶಾರ್ಪ್ ಮೆಮೊರಿ ಇದೆ, ಜೊತೆಗೆ ಫಿಸಿಕಲ್ಲು ಕೂಡ ಫಿಟ್ ಆಗಿದ್ದಾರಪ್ಪ ಅಂತಂದರೆ ಪ್ರೊಫೆಷ್ನಲ್ ಲೈಫಲ್ಲಿ ಅವರು ಜಾಸ್ತಿ ಕೆಲಸ ಮಾಡ್ತಾರೆ, ಬಿಸ್ನೆಸ್ ಲೈಫಲ್ಲಿ ಜಾಸ್ತಿ ಕೆಲಸ ಮಾಡ್ತಾರೆ. ಸೀಕ್ರೆಟ್ ನಂಬರ್ 4, ಸ್ಟ್ರಾಂಗ್ ಅಡ್ಯಾಪ್ಟಿಬಿಲಿಟಿ. ಬ್ರಾಹ್ಮಣರಲ್ಲಿ ತುಂಬಾ ಬಲಿಷ್ಠವಾದ ಅಡಾಪ್ಟಿವ್ ಪವರ್ ಇದೆ. ಯಾಕಪ್ಪ ಅಂತಂದರೆ ಅವರು ಲರ್ನಿಂಗಾಗಿ ಓಪನ್ ಅಪ್ ಆಗಿದ್ದಾರೆ. ಮಾರ್ಕೆಟ್ನಲ್ಲಿ ಏನಾದರೂ ಹೊಸದು ಬಂತಪ್ಪ ಅಂತಂದರೆ ಅದನ್ನು ಅವರು ಈಸಿಯಾಗಿ ಕಲ್ತು ಬಿಡ್ತಾರೆ, ಬೇಗನೆ ಕಲ್ತು ಬಿಡ್ತಾರೆ. ಹೊಸದೇನೋ ಬಂತು ಅದು ನನಗೆ ಗೊತ್ತಿಲ್ಲ ಅಂಥೇಳಿ ಅಳೋ ಬದಲು, ನನ್ನ ಹತ್ರ ಏನಿಲ್ಲ ಅಂಥೇಳಿ ಕೊರಗೋ ಬದಲು ಏನಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಸರಿಯಾಗಿ ಬಳಸ್ಕೊತಾರೆ ಮತ್ತು ಮುಂದೆ ಹೋಗ್ತಾರೆ. ಅವರು ಅಡಾಪ್ಷನನ್ನು ಬೇಗನೆ ಮಾಡ್ಕೊತಾರೆ. ಹೊಸ ಚೇಂಜಸ್ಗಳು ಬಂದವು ಅಂಥೇಳಿ ಅದನ್ನು ಅವರು ಬ್ಲೇಮ್ ಮಾಡ್ತಾ ಟೈಮ್ ವೇಸ್ಟ್ ಮಾಡಲ್ಲ. ಸೊ ಆ ಹೊಸ ಚೇಂಜಸ್ಗಳಿಗೆ ತಕ್ಕಂತೆ ತಮ್ಮನ್ನು ತಾವು ಅಡಾಪ್ಟ್ ಮಾಡ್ಕೊತಾರೆ. ಅವರು ಹಿಸ್ಟ್ರಿಯಿಂದಲೂ ಕೂಡ ಅಡಾಪ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಗುರುಕುಲದಿಂದ ಬೇಗನೆ ಅವರು ಸ್ಕೂಲ್ಗೆ ಅಡಾಪ್ಟ್ ಆದರು. ಸಂಸ್ಕೃತ ಔಟ್ಡೇಟೆಡ್ ಆಗಿದೆ, ಇಂಗ್ಲೀಷಿಗೆ ವ್ಯಾಲ್ಯೂ ಬರ್ತಾ ಇದೆ ಅಂತಂದಾಗ ಸಂಸ್ಕೃತದಿಂದ ಇಂಗ್ಲೀಷ್ಗೆ ಅವರು ಬೇಗನೆ ಅಡಾಪ್ಟ್ ಆದರು. ಅದೇ ಥರ ಅವರು ರಿಚುವಲ್ಸ್ಗಳಿಂದ ಸೈಂಟಿಫಿಕ್ ರಿಸರ್ಚ್ಗೆ ಅಡಾಪ್ಟ್ ಆದರು. ಆಧ್ಯಾತ್ಮದಿಂದ ಈಗ AI ಕೂಡ ಅಷ್ಟೇ ಬೇಗನೆ ಅವರು ಅಡಾಪ್ಟ್ ಆಗ್ತಾ ಇದ್ದಾರೆ. ಈ ರೀತಿ ಅವರು ಮಾರ್ಕೆಟ್ನಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇರುತ್ತೋ, ಯಾವುದಕ್ಕೆ ಸ್ಕೋಪ್ ಇರುತ್ತೋ ಅದಕ್ಕೆ ತಮ್ಮನ್ನು ತಾವು ಅಡಾಪ್ಟ್ ಮಾಡ್ಕೊತಾರೆ. ಹೀಗಾಗಿ ಅವರಿಗೆ ಮತ್ತೆ ಜಾಸ್ತಿ ಅಪಾರ್ಚುನಿಟಿಗಳು ಸಿಗ್ತವೆ. ನಿಮ್ಮನ್ನು ನೀವು ಅಪ್ಡೇಟ್ ಮಾಡಿಕೊಳ್ಳೋದಿದ್ದರೆ ನೀವು ಔಟ್ಡೇಟೆಡ್ ಆಗಿ ಹೋಗ್ತೀರಾ. ಅವರು ಮಾರ್ಕೆಟ್ನಲ್ಲಿ ಏನು ಬರುತ್ತೋ ಅದಕ್ಕೆ ಅಡಾಪ್ಟ್ ಮಾಡ್ಕೊತಾರೆ, ತಮ್ಮನ್ನು ತಾವು ಅಪ್ಡೇಟ್ ಮಾಡ್ಕೊತಾರೆ. ಹೀಗಾಗಿ ಅವರಿಗೆ ಅಪಾರ್ಚುನಿಟಿಗಳು ಸಿಗ್ತಾನೆ ಇರ್ತವೆ. ಅವರು ಅದನ್ನು ಯೂಸ್ ಮಾಡಿಕೊಂಡು ಮುಂದೆ ಹೋಗ್ತಾನೆ ಇರ್ತಾರೆ. ಸೀಕ್ರೆಟ್ ನಂಬರ್ 5, ಸ್ಟ್ರಾಂಗ್ ಇಗ್ನೋರೆನ್ಸ್ ಪವರ್. ಬ್ರಾಹ್ಮಣರಲ್ಲಿ ಸ್ಟ್ರಾಂಗ್ ಇಗ್ನೋರೆನ್ಸ್ ಪವರ್ ಇದೆ. ಇದು ಕೂಡ ಅವರಿಗೆ ತಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗುವುದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇವತ್ತು ಭಾರತದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಜಾತಿವಾದ, ಧರ್ಮ ವಿವಾದ, ಭಾಷಾ ವಿವಾದಗಳಿಂದ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾನೆ ಇದ್ದಾನೆ. ಸೊ ಅದಕ್ಕೆ ಬ್ರಾಹ್ಮಣರು ಕೂಡ ಹೊರತಲ್ಲ. ಬ್ರಾಹ್ಮಣರೊಂದಿಗೂ ಕೂಡ ಜಾತಿ ನಿಂದನೆ ಆಗ್ತಾ ಇದೆ, ಧರ್ಮ ನಿಂದನೆ ಆಗ್ತಾ ಇದೆ, ಭಾಷಾ ನಿಂದನೆ ಆಗ್ತಾ ಇದೆ. ಇವರ ಮೇಲೂ ಕೂಡ ಶೋಷಣೆ ಆಗ್ತಾ ಇದೆ. ಸೊ ಎಲ್ಲರ ಮೇಲೂ ಕೂಡ ಶೋಷಣೆ ಆಗ್ತಾ ಇದೆ. ಅಲ್ಪಸಂಖ್ಯಾತರಿರಲಿ, ಬಹುಸಂಖ್ಯಾತರಿರಲಿ, ಎಲ್ಲರ ಮೇಲೂ ಕೂಡ ಒಂದಲ್ಲ ಒಂದು ರೀತಿಯ ಶೋಷಣೆ ಆಗ್ತಾನೇ ಇದೆ. ಸೊ ಎಲ್ಲರೂ ಕೂಡ ಅದರ ಮೇಲೇ ಫೋಕಸ್ ಮಾಡಿದರೆ ಇವರು ಅದನ್ನು ಇಗ್ನೋರ್ ಮಾಡಿಬಿಟ್ಟು ನಮ್ಮ ಲೈಫಲ್ಲಿ ನಾವು ಹೇಗೆ ಗ್ರೋ ಆಗೋದು ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಾರೆ. ಸೊ ಇವರೊಂದಿಗೇ ಜಾಸ್ತಿ ಜಾತಿ ನಿಂದನೆ ಆಗ್ತಾ ಇದೆ. ಸೊ ಆದರೂ ಕೂಡ ಅವರು ಸಣ್ಣ ಪುಟ್ಟ ಸಂಗತಿಗಳನ್ನೆಲ್ಲ ಇಗ್ನೋರ್ ಮಾಡಿಬಿಟ್ಟು ನಾವು ನಮ್ಮ ಲೈಫಲ್ಲಿ ಗ್ರೋ ಆಗೋದು ಹೇಗೆ, ಎಜುಕೇಷನನ್ನು ಪಡ್ಕೊಳ್ಳೋದು ಹೇಗೆ, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ, ಬಿಸ್ನೆಸ್ ಮಾಡೋದು ಹೇಗೆ, ಹೊರದೇಶಕ್ಕೆ ಹೋಗಿ ಬಿಸ್ನೆಸ್ಗಳನ್ನ ಸೆಟಪ್ ಮಾಡೋದು ಹೇಗೆ, ಇಲ್ಲವೇ ಹೊರದೇಶದಲ್ಲಿ ತಮ್ಮನ್ನು ತಾವು ಸೆಟಲ್ ಮಾಡ್ಕೊಳ್ಳೋದು ಹೇಗೆ, ನಮಗೆ ಎಲ್ಲಿ ಅಪಾರ್ಚುನಿಟಿಗಳು ಸಿಗ್ತಾ ಇವೆ, ಇದರ ಮೇಲೆ ಅವರು ಜಾಸ್ತಿ ಆಪ್ಟಿಮಿಸ್ಟಿಕ್ ಆಗಿ ಫೋಕಸ್ ಮಾಡ್ತಾರೆ. ಹೀಗಾಗಿ ಅವರಿಗೆ ಸಕ್ಸಸ್ ಸಿಗ್ತಾ ಇದೆ. ಸೊ ದೇಶದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಬ್ರಾಹ್ಮಣರೇ ಕಾರಣ ಅನ್ನೋ ಥರ ಸಿಚುವೇಶನ್ ಬಂದರೂ ಕೂಡ ಇವರು ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳಲ್ಲ. ಎಲ್ಲವನ್ನ ಕೂಡ ಕೂಲಾಗಿ ನಿಭಾಯಿಸ್ತಾರೆ. ಅನಾವಶ್ಯಕವಾಗಿರೋದನ್ನು ಇಗ್ನೋರ್ ಮಾಡಿಬಿಟ್ಟು ಬೇಕಾಗಿರೋದ್ರ ಮೇಲೆ ಫೋಕಸ್ ಮಾಡ್ತಾರೆ. ಸೊ ಹೀಗಾಗಿ ಅವರು ಸಕ್ಸಸ್ಫುಲ್ ಆಗ್ತಾ ಸಾಕ್ತಾ ಇದ್ದಾರೆ. ಇವಿಷ್ಟು ಬ್ರಾಹ್ಮಣರ ಸಕ್ಸಸ್ ಸೀಕ್ರೆಟ್ಸ್ಗಳು. ಒಂದು ವೇಳೆ ನಿಮಗೂ ಕೂಡ ಕ್ರಿಯೇಟಿವ್ ಫಿಲಮ್ ಮೇಕಿಂಗ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ, ಅಂದರೆ ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್, ಸ್ಮಾರ್ಟ್ಫೋನ್ ಫೋಟೋಗ್ರಫಿ, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್, ಪ್ರೊಫೆಷ್ನಲ್ ವಿಡಿಯೋ ಪ್ರೊಡಕ್ಷನ್, AI ಟೂಲ್ಸ್ ಫಾರ್ ಯೂಟ್ಯೂಬ್ ಗ್ರೋತ್, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಕಂಟೆಂಟ್ ಕ್ರಿಯೇಷನ್ನಂತಹ ಕ್ರಿಯೇಟಿವ್ ಸ್ಕಿಲ್ಗಳನ್ನು ಕಲಿತು ನಿಮ್ಮ ಲೈಫಲ್ಲಿ ನಿಮ್ಮನ್ನು ನೀವು ಅಪ್ಡೇಟ್ ಮಾಡಿಕೊಂಡು ಮುಂದೆ ಹೋಗುವ ಆಸೆ ಇದ್ದರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲಿರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಮತ್ತೆ ಬೇಗನೆ ಸಿಗುವೆ. ಅಲ್ಲಿ ತನಕ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.